ನೀನೇನಿಗೆ ಬಂದಿರೋದು ಕಿಚನಲ್ಲಿ ಇವಾಗ? ಹಾಂ, ಹೋಗಿ ರೆಡಿ ಆಗು ಫಸ್ಟು. ಎದ್ದೇಳೋದೇ ಲೇಟು. ಇವತ್ತು ವೆದರ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಈ ಥರ ಮಳೆ ಬಂದರೆ ವೆದರ್ ಚೆನ್ನಾಗಿ ಆಗುತ್ತೆ ಅಲ್ವಾ? ಇವ್ರದ್ದು ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದೇಳ್ತಾರೆ, ಫ್ರೆಶ್ನಪ್ ಆಗ್ತಾರೆ. ಸ್ವಲ್ಪ ಈ ಕಡೆ ಬಾಪ, ಆ ಥರ ನಿಂತ್ಕೊಬಿಡಲ್ಲಿ. ಇನ್ನೇನು ಅರ್ಧ ಗಂಟೆಯಲ್ಲಿ ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ. ಸೊ ಅವ್ರು ಬರೋತ್ತಷ್ಟಿಗೆ ಲಂಚ್ನೂ ಸಹ ರೆಡಿ ಮಾಡಬೇಕು. ಈ ಟೊಮೆಟೊ ರಸನ ಇದರಲ್ಲಿ ಒಗ್ಗರಣೆಯಲ್ಲಿ ಆ್ಯಡ್ ಮಾಡೋಣ. ಹಾಯ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ದೇವ್ರ ಕೃಪೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿನ ಈ ವ್ಲಾಗನ್ನು ನಮ್ಮ ಮನೆಯ ಟೆರೆಸ್ ಮೇಲೆಯಿಂದ ಶುರು ಮಾಡಿದ್ದೀನಿ. ಈಗ ಬೆಳಿಗ್ಗೆ 5:30 ಆಗ್ತಾಯಿದೆ. 10 ಮಿನಿಟ್ಸಿಂದ ವಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಅಂದ್ಕೊಂಡೆ ವ್ಲಾಗ್ ಶುರು ಮಾಡಿಬಿಡೋಣ. ಒಬ್ಬರು ಕಾಮೆಂಟ್ ಮಾಡಿದರು, ನೀವು ನಿಮ್ಮ ಡೈಲಿ ರೊಟೀನ ಶೇರ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಡೈಲಿ ರೊಟೀನ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಡೈಲಿ ಮಾರ್ನಿಂಗ್ ಎದ್ಮೇಲೆ ನಾನು ಫಸ್ಟು ಫ್ರೆಶನಪ್ ಆಗಿಬಿಟ್ಟು ಸ್ವಲ್ಪ ಬಾಡಿನ ಸ್ಟ್ರೆಚ್ ಮಾಡ್ತೀನಿ, ವಾಕ್ ಮಾಡ್ತೀನಿ. ಆಮೇಲೆ ಕಿಚನಲ್ಲಿ ಹೋಗ್ಬಿಟ್ಟು ಆ್ಯಸ್ ಯೂಶ್ವಲ್ ಕೆಲಸ ಮಾಡ್ತೀನಿ. ಸೊ ಇವತ್ತು ಏನೇನು ಮಾಡ್ತೀನಿ, ಈ ದಿನ ಹೇಗಿರುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಬ್ಲಾಗಲ್ಲೇ ಇರಿ. ಟೆರೆಸ್ ಮೇಲೆಯಿಂದ ಸ್ವಲ್ಪ ವ್ಯೂವ್ನೂ ಸಹ ಇವಾಗ ನಿಮಗೆ ತೋರಿಸ್ತೀನಿ. ನೋಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಟೆರೆಸ್ ಮೇಲೆಯಿಂದ ಈ ಥರ ವ್ಯೂ ಇರುತ್ತೆ, ನೀವು ನೋಡ್ಬೋದು. ಫುಲ್ ಆಫ್ ಗ್ರೀನರೀಸ್, ನೋ ನಾಯ್ಸ್ ಪೊಲ್ಯೂಷನ್. ಅರ್ಲಿ ಮಾರ್ನಿಂಗ್ಸಲ್ಲಿ ಈ ಥರ ಒಂದು ವ್ಯೂವನ್ನ ನೋಡಿ ನಮ್ಮ ದಿನನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ. ಮತ್ತು ನೋಡ್ಬೋದು, ನಮ್ಮ ಮನೆ ಹತ್ರ ತುಂಬ ಹಸುಗಳಿವೆ. ಇಲ್ಲಿನೂ ಇವೆ. ಮತ್ತು ಪಕ್ಷಿಗಳ ಚಿಲಿಪಿಲಿ ಸೌಂಡನ್ನು ಸಹ ನೀವು ನೋಡ್ಬೋದು. ನಮ್ಮ ಯಜಮಾನ್ರು ಬಂದಿದ್ದಾರೆ ನೋಡಿ. ಇನ್ನೂ 5:45 ಆಗಿಲ್ವಾ? ಗಾಯಬ್ ಹೋಗೈ मैं टेरेस के ऊपर वॉक कर रही थी. ಇವ್ರದ್ದು ಮಾರ್ನಿಂಗ್ ರೂಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದೇಳ್ತಾರೆ, ಫ್ರೆಶನಪ್ ಆಗ್ತಾರೆ. ಸ್ವಲ್ಪ ಈ ಕಡೆ ಬಾಪ, ಆ ಥರ ನಿಂತ್ಕೊಬಿಡಲ್ಲಿ. ಫ್ರೆಶನಪ್ ಆಗಿಬಿಟ್ಟು ಮಕ್ಕಳದು ಯೂನಿಫಾರ್ಮ್ ಪ್ರೆಸ್ ಮಾಡ್ತಾರೆ. ಅದಕ್ಕೆ ಅರ್ಧ ಗಂಟೆ ತಗೊತಾರೆ, ಚೆನ್ನಾಗಿ ಪ್ರೆಸ್ ಮಾಡ್ತಾರೆ. ಆಮೇಲೆ ಇವ್ರು ಈ ಥರ ರೆಡಿ ಆಗಿಬಿಟ್ಟು ವಾಕ್ಗೆ ಹೋಗ್ತಾರೆ 45 ಮಿನಿಟ್ಸು. ಆಮೇಲೆ 6:45ಗೆ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಕ್ಕಳು ಸ್ಕೂಲ್ಗೆ ಹೋಗೋತ್ತಷ್ಟಿಗೆ. ಅದು ಇದು ಚಿಕ್ಕ ಪುಟ್ಟ ಕೆಲಸ ಇರುತ್ತೆ ಅಲ್ಲ ಮಕ್ಕಳಂದಮೇಲೆ, ಅದರಲ್ಲಿ ಹೆಲ್ಪ್ ಮಾಡ್ತಾರೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಮಗೋಸ್ಕರ ಟೀ ಮಾಡ್ತಾರೆ. ನಾವು ಕೂತ್ಕೊಂಡು ನ್ಯೂಸ್ ನೋಡಿಕೊಂಡು ಟೀ ಕುಡಿತೀವಿ. ನ್ಯೂಸ್ ಪೇಪರ್ ಅಲ್ಲ, ನ್ಯೂಸ್ ನೋಡ್ತೀವಿ. ನ್ಯೂಸ್ ಇಲ್ವಾ? ಸ್ಟಾಪ್ ಮಾಡಿದ್ದೀವಿ. ಯಾರೂ ಓದೋದೇ ಇಲ್ಲ, ಸುಮ್ಮನೆ ವೇಸ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರನೇ ನ್ಯೂಸ್ ನೋಡ್ತೀವಿ, ಟೀ ಕುಡ್ಕೊಂಡು ಆಮೇಲೆ ಕ್ಲೀನಿಂಗ್ ಕೆಲಸ ಶುರು ಮಾಡ್ತೀವಿ. ಸೊ ನೋಡ್ಬೋದು, ನಮ್ಮ ಯಜಮಾನ್ರು, ನಮ್ಮ ಮನೆ ಓನರು ಮತ್ತು ಪಕ್ಕದ ಮನೆ ಅಂಕಲ್ಲು ಬೆಳಿಗ್ಗೆ ಈ ಥರ ವಾಕ್ಗೆ ಹೋಗ್ತಾರೆ. ಮತ್ತು 6:45ಗೆ ಮನೆಗೆ ಬಂದುಬಿಡ್ತಾರೆ. ಇವಾಗ ಕೆಳಗಡೆ ಹೋಗ್ಬಿಟ್ಟು ಮಕ್ಕಳನ್ನ ಎಬ್ಬಿಸ್ಬೇಕು, ಇಲ್ಲಾಂದರೆ ಅವರು ಎದ್ದೇಳೋದಿಲ್ಲ, ತುಂಬ ನಾಟಕ ಮಾಡ್ತಾರೆ. ಸೊ ಬೇಗ ಸ್ವಲ್ಪ ಕಿಚನಲ್ಲಿ ಏನಾದರೂ ಕೆಲಸ ಇದ್ದರೆ ಅದನ್ನು ನೋಡಿ ಮಕ್ಕಳನ್ನ ಎಬ್ಬಿಸ್ತೀನಿ. ಬನ್ನಿ. ಕಿಚನೆಲ್ಲನೂ ಖಾಲಿಯಾಗಿದೆ. ಇವತ್ತು ತುಂಬ ಬ್ಯುಸಿಯಾಗಿಲ್ಲ, ಯಾಕೆಂದರೆ ಇದನ್ನು ಮಾಡ್ತೀನಿ, ಮ್ಯಾಕ್ ಆ್ಯಂಡ್ ಚೀಸ್ ಪಾಸ್ತಾ. ನಮ್ಮ ಮಕ್ಕಳ ಸ್ಕೂಲಲ್ಲಿ ಸ್ಯಾಟರ್ಡೇಸ್ ಮಾತ್ರನೇ ಪಾರ್ಟಿ ಫುಡ್ನ ಅಲೋ ಮಾಡ್ತಾರೆ. ಮಂಡೆಯಿಂದ ಫ್ರೈಡೇವರೆಗೂ ಮನೆಯಲ್ಲಿ ಏನು ಮಾಡ್ತಾರೋ ಆ ಹೆಲ್ದಿ ಫುಡ್ನ ತೊಗೊಂಡು ಬರಬೇಕು ಅಂತ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ಸೊ ಅದಕ್ಕೆ ಮಕ್ಕಳು ಸಹ ಒಂದೊಂದು ಸಲ ನಾವು ಪಾಸ್ತಾ ಏನಾದರೂ ಮಾಡಿ ಕೊಟ್ಟರು ಭಯ ಪಡ್ತಾರೆ. ಬೇಡ, ಇವತ್ತು ಸ್ಯಾಟರ್ಡೇ ಅಲ್ಲ, ಮ್ಯಾಮ್ ಬೈತಾರೆ, ರೋಟಿ ಇಲ್ಲಾಂದರೆ ಪರಾಟ ಮಾಡಿಕೊಡು, ಇಲ್ಲಾಂದರೆ ಇಡ್ಲಿ ದೋಸೆ ಮಾಡಿಕೊಡು, ಇಲ್ಲಾಂದರೆ ಲೆಮನ್ ರೈಸ್, ಟೊಮೆಟೊ ರೈಸ್ ಏನಾದರೂ ಮಾಡಿಕೊಡು ಅಂತ ಹೇಳ್ತಾರೆ. ನಾನು ಅವ್ರಿಗೆ ತುಂಬ ಟ್ರೆಂಡಿಯಾಗಿರೋ ಮತ್ತು ನೋಡೋದಕ್ಕೆ ಅಟ್ರ್ಯಾಕ್ಟ್ ಆಗೋ ಫುಡ್ಡೆಲ್ಲನೂ ಮಾಡಿ ಕಳಿಸಲ್ಲ. ನಾವು ಮನೇಲಿ ಏನು ಮಾಡ್ತೀವೋ ನಾರ್ಮಲಾಗಿ ಸಬ್ಜಿ ಜೊತೆ ಪರಾಟ ಮಾಡ್ತೀವಿ, ಇಲ್ಲಾಂದರೆ ಆಲೂ ಪರಾಟ, ಪನ್ನೀರ್ ಪರಾಟ, ಗೋಬಿ ಪರಾಟ, ಮೂಲಿ ಪರಾಟ, ಆನಿಯನ್ ಪರಾಟ, ದಾಲ್ ಪರಾಟ, ಇಡ್ಲಿ ದೋಸೆ, ಲೆಮನ್ ರೈಸ್,
ಟೊಮೆಟೊ ರೈಸ್ ಆ ಥರ ಮಾಡಿ ಕೊಡ್ತೀನಿ. ಫ್ರೂಟ್ಸ್ ಎಲ್ಲನೂ ಮನೇಲಿ ಬಂದೇ ಅವ್ರು ತಿನ್ನೋದು. ಸ್ಕೂಲ್ಗೆಲ್ಲ ಫ್ರೂಟ್ಸ್ ತೊಗೊಂಡೋಗಲ್ಲ. ಅದು ಕಟ್ ಮಾಡಿ ಕೊಟ್ಟರೆ ಅಂತೂ ಅವ್ರು ಮುಟ್ಟೋದೇ ಇಲ್ಲ. ಅದರದ್ದು ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಫ್ರೆಶ್ ಫ್ರೂಟ್ಸ್ ಮನೆಯಲ್ಲೇ ಬಂದು ತಿಂತಾರೆ. ಸ್ಕೂಲ್ಗೆ ಫ್ರೂಟ್ಸ್ ಎಲ್ಲನೂ ತಗೊಂಡೋಗಲ್ಲ. ಇವತ್ತು ಥ್ಯಾಂಕ್ಫುಲಿ ಕಿಚನಲ್ಲಿ ಅಷ್ಟೇನು ಅಡುಗೆ ಮಾಡೋ ಕೆಲಸ ಇಲ್ಲ. ಪಾಸ್ತಾ ಇನ್ಸ್ಟೆಂಟ್ ಆದ್ದರಿಂದ ಬೇಗನೆ ಮಾಡಿಬಿಡ್ತೀವಿ. ಮತ್ತು ನಮಗೋಸ್ಕರ ಅಂದರೆ ನನಗೆ ನಮ್ಮ ಯಜಮಾನ್ರಿಗೋಸ್ಕರ ನಿನ್ನೆ ಮಾಡಿಟ್ಟಿರೋ ಒಂದು ಪಲ್ಯ ಮಿಕ್ಕಿದೆ. ಮತ್ತು ಸೊಪ್ಪು ಸಾರು ಮಾಡಿದ್ದೆ ನಿನ್ನೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ, ಅದೂ ಇದೆ. ಅದ್ರ ಜೊತೆ ನಾವು ರೋಟಿ ಇಲ್ಲ ಅಂದರೆ ಪರಾಟ ಮಾಡ್ಕೊಂಡು ತಿಂತೀವಿ. ಮಕ್ಕಳಿಗೆ ಪಾಸ್ತಾ ಕೊಟ್ಟು ಕಳಿಸ್ಬಿಡ್ತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಇದು. ಮತ್ತು ನಮ್ಮದು ರಾತ್ರಿ ಡಿನ್ನರ್ ಆದಮೇಲೆ ಕಿಚನೆಲ್ಲನೂ ಕ್ಲೀನ್ ಮಾಡೇ ನಾನು ಮಲ್ಕೊಳ್ಳೋದು. ಪಾತ್ರೆಗಳನ್ನೂ ಸಹ ತೊಳೆದಿಡ್ತೀನಿ. ಬಟ್ ಒಂದೊಂದು ಸಲ ಏನಾಗ್ಬಿಡುತ್ತೆ ಗೊತ್ತಾ, ನಾವೆಲ್ಲ ತಿಂದು ಆದಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತೀವಲ್ಲ, ಆವಾಗ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಆವಾಗ ನಮ್ಮ ಯಜಮಾನ್ರು, ನನ್ನ ಮಗ ಎಲ್ಲನೂ ಕಿಚನಲ್ಲಿ ಬಂದುಬಿಟ್ಟು ಸ್ವಲ್ಪ ಗಲೀಜು ಮಾಡಿಬಿಡ್ತಾರೆ. ನಾನೊಂದು ಸಲ ಊಟ ಮಾಡಿದ್ನಂದರೆ ಮತ್ತೆ ಕಿಚನ್ ಒಳಗಡೆ ಬರಲ್ಲ. ಬೆಡ್ ಮೇಲೆ ಕುತ್ಕೊಂಡು ಅಂದರೆ ನನಗೇನಾದರೂ ಬೇಕಂದ್ರೂ ಯಜಮಾನ್ರಿಗೆ ಇಲ್ಲಾಂದರೆ ಮಗನಿಗೆ ಹೇಳ್ತೀನಿ, ಅವರೇ ಎಲ್ಲ ಸೇವೆ ಮಾಡಬೇಕು. ಸೊ ಆ ಥರ ಇರೋವಾಗ ಸ್ವಲ್ಪ ಕಿಚನ್ನ ಅವ್ರು ಗಲೀಜು ಮಾಡಿಬಿಡ್ತಾರೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣವೇ ಏನಾದರೂ ಕೆಲಸ ಮಾಡೋದಕ್ಕೆ ಮುಂಚೆ ಒಂದು ಸಲ ಕಿಚನ್ನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಅದರಿಂದ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ಇಂಟ್ರೆಸ್ಟಿಂದ ಏನೇ ಒಂದು ಕೆಲಸ ಮಾಡಿದ್ರೂ ಅದರದ್ದು ಕ್ವಾಲಿಟಿ ಔಟ್ಕಮ್ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ಪಾಸ್ತಾನ ಮಾಡೋದಕ್ಕೆ ಮೊದಲನೇ ಸ್ಟೆಪ್ ಬಂದುಬಿಟ್ಟು 1.5 ಕಪ್ ನೀರನ್ನು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆದಮೇಲೆ ಇದರಲ್ಲಿರುವ ಪಾಸ್ತಾನ ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡಿಬಿಟ್ಟು ಅಟ್ ದಿ ಎಂಡ್ ಈ ಏನಪ್ಪ ಇದು ಸಾಸ್ ಮೇಕಪ್ ಆ್ಯಡ್ ಮಾಡಬೇಕಂತೆ. ಸೊ ಅದೇ ಥರನೇ ಟ್ರೈ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸ್ವಲ್ಪ ನೀರು ಜಾಸ್ತಿ ಆಗಿಬಿಟ್ರೆ ನನ್ನ ದೊಡ್ಡ ಮಗನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಳ್ಕೊಂಡು ಏನಕ್ಕೆ ಈ ಥರ ಮಾಡಿದೀಯಾ, ಎಲ್ಲ ವೇಸ್ಟ್ ಮಾಡಿದೀಯಾ, ಹಂಗೆ ಹಿಂಗೆ ಅಂತ ನಾಟಕ ಹೊಡಿತಾನೆ. ಏನಕ್ಕೆ ಬಂದಿರೋದು ಕಿಚನಲ್ಲಿ ಇವಾಗ? ಹೋಗಿ ರೆಡಿ ಆಗೋ ಫಸ್ಟು. ಎದ್ದೇಳೋದೇ ಲೇಟು. ಆಮೇಲೆ ಕಿಚನಲ್ಲಿ ಬಂದುಬಿಟ್ಟು ನೋಡ್ತಾ ಇದ್ದಾನೆ. ಈ ಥರ ತಿಂಡಿಗಳಂದರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ. ಫ್ರೆಂಡ್ಸ್, ನೀವು ನೋಡ್ಬೋದು ಯಾವ ಥರ ವೆದರ್ ಚೇಂಜ್ ಆಗಿದೆ ಇಲ್ಲಿ ಅಂತ ಹೇಳಿಬಿಟ್ಟು. ಬೆಳಗ್ಗೆ ನಾನು ಎದ್ದಾಗ ಆ ಥರ ಅನಿಸೇ ಇರಲಿಲ್ಲ ಮಳೆ ಬರುತ್ತೆ ಅಂತ. ಬಟ್ ಸಡನ್ನಾಗಿ ಮಳೆ ಬಂದುಬಿಟ್ಟಿದೆ, ಅದನ್ನು ಇಷ್ಟು ಜೋರಾಗಿ. ಇವತ್ತು ವೆದರ್ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಅಂತ ಅನಿಸುತ್ತೆ. ಈ ಥರ ಮಳೆ ಬಂದರೆ ವೆದರ್ ಚೆನ್ನಾಗಿ ಆಗುತ್ತೆ ಅಲ್ವಾ. ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಇವ್ರದ್ದು ಪಾಸ್ತಾ ಮಾಡಿ ಮುಗಿಸಿದ್ದೀನಿ. ಈ ಥರ ಬಂದಿದೆ. ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ, ಬಟ್ ಇಟ್ಸ್ ಓಕೆ. ಇಬ್ರಿಗೂ ಡಿವೈಡ್ ಮಾಡ್ತೀನಿ, ಈಕ್ವಲಾಗಿ ಬೇಕಂತೆ. ನನಗೆ ಈ 2 ಪ್ಯಾಕೆಟ್ ಪಾಸ್ತಾನ ಬೇರೆ ಬೇರೆ ಕುಕ್ ಮಾಡ್ತಾಯಿದ್ದೆ. ನನ್ನ ಚಿಕ್ಕ ಮಗ ಬಂದುಬಿಟ್ಟು ನನಗೆ ಸಲಹೆ ಕೊಟ್ಟ, ಅಮ್ಮ ಬೇರೆ ಬೇರೆ ಕುಕ್ ಮಾಡಬೇಡ, ಒಂದೇ ಪಾತ್ರೆಯಲ್ಲಿ ಒಂದೇ ಸಲ ಕುಕ್ ಮಾಡು, ಆಮೇಲೆ ನಮ್ಮಿಬ್ಬರಿಗೂ ಈಕ್ವಲಿ ಡಿವೈಡ್ ಮಾಡು ಅಂತ ಹೇಳ್ಬಿಟ್ಟು. ಅದರಲ್ಲಿ ಆ ಒಂದು ಸ್ವಾರ್ಥ ಇದೆ ಅಂತ ನನಗೆ ಗೊತ್ತಾಯಿತು. ನಾನು ಅದೇ ಥರ ಮಾಡಿದೆ. ಕ್ವಾಂಟಿಟಿ ಇವಾಗ ಇಬ್ಬರಿಗೂ ಈಕ್ವಲಾಗೇ ಇದೆ. ಅವ್ನು ಸುಮ್ಮನೆ ಸುಳ್ಳು ಹೇಳಿದೆ, ನಿನ್ಗೆ ಜಾಸ್ತಿ ಇದೆ ಕಣೋ ಅಂತ ಹೇಳ್ಬಿಟ್ಟು ಅವನು ಖುಷಿಪಟ್ಟು ಹೋದ. ಈ ಪಾಸ್ತಾ ಜೊತೆ ಮೆಕ್ಕೆಂದು ಚೀಸ್ ಬಾಲೂ ಸಹ ಫ್ರೈ ಮಾಡ್ತಾ ಇದ್ನ. ಅದನ್ನು ನೋಡಿಬಿಟ್ಟು, ಅಮ್ಮ ನೀನು ಈ ಚೀಸ್ ಬಾಲೂ ಇಡ್ತಾ ಇದೀಯಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೋದ. ಈ ಥರ ತಿಂಡಿಗಳಂದರೆ ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತೆ ನೋಡಿ. ಬಟ್ ಇದು ಯಾವಾಗಲಾದ್ರೂ ನಾವು ಖರೀದಿ ಮಾಡಿದ್ರೂ ಒಂದೇ ದಿವಸದಲ್ಲಿ ಎಲ್ಲನೂ ಖಾಲಿ ಆಗಿಬಿಡುತ್ತೆ. ಬಸ್ ಇವತ್ತು ಲೇಟಾಗಿ ಬರುತ್ತೆ ಅನಿಸುತ್ತೆ. ಮಕ್ಕಳು ರೆಡಿ ಆಗಿದ್ದಾರೆ. ನಮ್ಮ ಯಜಮಾನ್ರು ನೋಡ್ಬೋದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಅಂಬ್ರೆಲ್ಲ ತೊಗೊಂಡು. ಬೇಟ ಈ ನನ್ನ ಮಕ್ಕಳಿಬ್ರು ಅಂಬ್ರೆಲಾಗೋಸ್ಕರ ಫೈಟ್ ಮಾಡ್ತಾಯಿದ್ರು. ದೊಡ್ಡವನು ಸಿಕ್ಕಿದೆ ಚಾನ್ಸು ಅಂತ ಹೇಳ್ಬಿಟ್ಟು ಚಿಕ್ಕವನ್ನ ಹಿಡಿದು ಹೊಡಿತಾ ಇರ್ತಾನೆ. ನಾನು ದೊಡ್ಡವನು, ನೀನು ನನ್ನ ಮಾತು ಕೇಳಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೀನೆಲ್ಲ ದೊಡ್ಡವನು, ನಾನು ದೊಡ್ಡವನು ಅಂತ ಹೇಳ್ಬಿಟ್ಟು ನಾನು ಅವ್ನಿಗೆ 2 ಕೊಟ್ಟೆ ಕಪಾಲಕ್ಕೆ. ಬ್ಲಾಗಲ್ಲೆಲ್ಲ ಇದೆಲ್ಲ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ನಾನೇನೂ ಹಾಕಿಲ್ಲ, ವೀಡಿಯೋ ಮಾಡಿದೆ ಬಟ್ ಏನೂ ಹಾಕಿಲ್ಲ. ಈ ಥರ ಮಕ್ಕಳು ಇರೋ ಮನೆಯಲ್ಲಿ ಬೆಳಗ್ಗೆ ಟೆನ್ಷನ್ ಇದ್ದೇ ಇರುತ್ತೆ. ಹಂಗೂ ಹಿಂಗೂ ಮಳೆಯಲ್ಲೂ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ನಮಗಂತೂ ಸ್ವಲ್ಪ ರಿಲ್ಯಾಕ್ಸ್ ಸಿಕ್ತು. ಆರಾಮಾಗಿ ಟೀ ಮಾಡ್ಕೊಂಡು ಕುಡಿದ್ವಿ, ನ್ಯೂಸ್ ನೋಡಿದ್ವಿ. ಅದಾದ ನಂತರ 8:45ಗೆ ನಾನು ಈ ಥರ ಡಸ್ಟಿಂಗ್ ಮಾಡೋ ಕೆಲಸನ ಶುರು ಮಾಡ್ತೀನಿ. ಯಾಕಂದರೆ 9 ಗಂಟೆಗೆ ಮನೆನ ಗೂಡಿಸಿ ಒರೆಸೋದಕ್ಕೆ ಮೇಡ್ ಬರ್ತಾ ಇದ್ದಾರೆ. ಸೊ ಅವ್ರು ಬರೋದಕ್ಕೆ ಮುಂಚೆ ಡಸ್ಟಿಂಗ್ ಎಲ್ಲ ಮಾಡಿ ಇಟ್ಕೊಂಡ್ರೆ
ಅವ್ರು ಕ್ಲೀನಿಂಗ್ ಮಾಡೋದಕ್ಕೂ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು 8:45ಗೆ ಈ ಡಸ್ಟಿಂಗ್ ಕೆಲಸ ಎಲ್ಲನೂ ಶುರು ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಈ ಮೇಡೆಲ್ಲನೂ ಗೊತ್ತಲ್ವ ಯಾವ ಥರ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೇಲ್ಮೇಲೆ ಗೂಡಿಸ್ತಾರೆ, ಮೇಲ್ಮೇಲೆ ಒರೆಸ್ಕೊತಾರೆ. ಈ ಸೋಫಾದ ಕೆಳಗಡೆ ಮತ್ತು ಮಂಚದ ಕೆಳಗಡೆ, ಟೇಬಲ್ ಕೆಳಗಡೆ, ಕಿಚನಲ್ಲಿ ಕ್ಯಾಬಿನೆಟ್ಸ್ ಇದೆ ಅಲ್ಲ ಅದ್ರ ಕೆಳಗಡೆ ಎಲ್ಲನೂ ಬಗ್ಗಿ ಗೂಡ್ಸಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ. 1-2 ದಿವಸದಿಂದ ಅವ್ರು ಬರ್ತಾ ಇದ್ದಾರೆ. ನಾನು ನೋಡ್ದಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ. ಸೊ ಅದಕ್ಕೆ ಅವ್ರು ಬರೋಕ್ಕೆ ಮುಂಚೆ ಕೆಳಗಡೆ ಎಲ್ಲನೂ ಸ್ವಲ್ಪ ನಾನೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರು ಬಂದುಬಿಟ್ಟು ಮೇಲ್ಮೇಲೆ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಅವ್ರಿಗೆ ಹೇಳೋದಕ್ಕೂ ನಮಗೆ ಒಂಥರ ಮುಜುಗರ ಅನಿಸುತ್ತೆ ಅಲ್ಲ. ಅವ್ರೂ ಎಷ್ಟು ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಒಬ್ಬೊಬ್ರು ತುಂಬ ಟಯರ್ಡ್ ಆಗಿರ್ತಾರೆ, ಅವ್ರದ್ದು ಪ್ರಾಬ್ಲಮ್ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನೇ ಬಗ್ಗಿ ಗೂಡ್ಸ್ಕೊಂಡ್ಬಿಡ್ತೀನಿ. ಇದರಿಂದ ನನಗೆ ಆ್ಯಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ನನಗೆ ನಮ್ಮನೆ ಈ ಥರನೇ ಇರಬೇಕು, ಈ ಥರನೇ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಮೈಂಡ್ ಸೆಟ್ ಇದೆ. ಸೊ ಆ ಥರ ನಾನು ಮಾಡ್ಕೊತೀನಿ. ಅದಕ್ಕೆ ನಮ್ಮ ಯಜಮಾನ್ರು ಬೈತಾ ಇರ್ತಾರೆ, ನಿನಗೆ ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಟೆನ್ಷನ್ ಕೊಡಬಾರ್ದು ಅಂತ ಮೇಡ್ನ ಇಟ್ಟರೆ ನೀನು ನೋಡಿದ್ರೆ ಅವಳಿಗಿಂತ ತುಂಬ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಬೈತಾ ಇರ್ತಾರೆ. ಬಟ್ ಒಬ್ಬೊಬ್ರದ್ದು ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ನನಗೇನು ಡಿಸ್ಕಂಫರ್ಟ್ ಏನೂ ಇಲ್ಲ. ನನ್ನ ಬಾಡಿದು ಕಂಫರ್ಟ್ನೆಸ್ ನನಗೆ ಗೊತ್ತು. ಮತ್ತು ನನಗೆ ಸ್ವಲ್ಪ ನಾನು ಮಾಡಿಕೊಂಡ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಬೆಳಗ್ಗೆ ಮಾತ್ರನೇ ಈ ಥರ ಕೆಲಸ ಇರುತ್ತೆ. ಮಾರ್ನಿಂಗ್ ರೂಟೀನ್ ಕೆಲಸ ಮುಗಿದ ಮೇಲೆ ಅಂತೂ ಫ್ರೀ ಟೈಮ್ ಸಖತ್ತಾಗಿ ಸಿಗುತ್ತೆ. ಆರಾಮ್ ಮಾಡ್ತೀನಿ. ಮಕ್ಕಳು ಸ್ಕೂಲಿಂದ ಬರೋವರೆಗೂ ನನಗೆ ಆರಾಮ್ ಸಿಗುತ್ತೆ. ಆವಾಗ ಚೆನ್ನಾಗಿ ನಿದ್ದೆ ಮಾಡಿ ಗೊರಕೆ ಹೊಡಿತೀನಿ. ಇವಾಗ ತುಂಬ ಕಾಮೆಂಟ್ಸ್ಗೂ ಸಹ ನಾನು ರಿಪ್ಲೈ ಮಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕೆಲಸ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಸಡನ್ನಾಗಿ ಎಚ್ಚರ ಆಗುತ್ತೆ, ಮಕ್ಕಳು ಬರೋ ಟೈಮ್ ಆಗುತ್ತೆ. ಆವಾಗ ಲಂಚ್ ಮಾಡಬೇಕು, ಮತ್ತು ಅವ್ರಿಗೆ ತಿನ್ನಿಸೋದು, ಮಲಗಿಸೋದು, ಹೋಮ್ವರ್ಕ್ ಮಾಡಿಸೋದು, ಮತ್ತು ರಾತ್ರಿಗೆ ಡಿನ್ನರ್ ಮಾಡೋದು ತುಂಬ ಕೆಲಸ ಇರುತ್ತೆ. ಆದ್ದರಿಂದ ನಾನು ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ. ಒಂದು ಸಲ ಕೂತ್ಕೊಂಡು ಎಲ್ಲರದ್ದು ಕಮೆಂಟ್ಸು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ರಿಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಮೈಂಡ್ ಸೆಟ್ಟಿಂದ ಕೂತ್ಕೋಬೇಕು ಈ ಥರ ಕಮೆಂಟ್ಸ್ ಎಲ್ಲನೂ ಓದೋದಕ್ಕೆ. ಯಾಕಂದರೆ 1-2 ಕಮೆಂಟ್ಸ್ ಇಲ್ಲ, ತುಂಬ ಕಮೆಂಟ್ಸ್ ಇದೆ. ಎಲ್ಲನೂ ಚೆನ್ನಾಗಿ ಓದಿ ರಿಪ್ಲೈ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅದ್ರ ಜೊತೆಗೇ ಡೈಲಿ ರೂಟೀನ್ ವ್ಲಾಗ್ಸ್ ಆಗಬೇಕು ಅಂತ ಪ್ಲ್ಯಾನ್ ನಾನು 3 ತಿಂಗಳಿಂದನೂ ಮಾಡ್ತಾಯಿದ್ದೀನಿ. ಬಟ್ ಬರ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಒಂದೇ ಒಂದು ಫೋನ್ ಇರೋದು. ಬೆಳಗ್ಗೆ ಮಾತ್ರ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಡ್ತಾರಲ್ಲ, ಆವಾಗ ಫೋನ್ ನನ್ನ ಕೈಯಲ್ಲಿರುತ್ತೆ. ಎಷ್ಟಾಗುತ್ತೆ ನಾನು ಅಷ್ಟು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಫೋನ್ ಅಂತೂ ನನ್ನ ಕೈಗೆ ಸಿಗೋದೇ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ದೊಡ್ಡವನು ಫಸ್ಟು ಗೇಮ್ ಆಡೋದಕ್ಕೆ ಮೊಬೈಲ್ ತೊಗೊತಾನೆ. ಫ್ರೀ ಫೈರ್ದು ಗ್ರೂಪ್ ಇದೆ, ಅವ್ರ ಫ್ರೆಂಡ್ಸು ಎಲ್ಲನೂ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಅವನು 2 ಗಂಟೆ ಗೇಮ್ ಆಡ್ತಾನೆ. ಆಮೇಲೆ ಹೋಮ್ವರ್ಕ್ ಬರುತ್ತೆ, ಅದು ಮಾಡೋದಕ್ಕೆ ಫೋನ್ ಇಸ್ಕೊತಾನೆ. ಅದ್ರ ಜೊತೆಗೆ ಫ್ರೆಂಡ್ ಜೊತೆ ಮಾತಾಡೋದಿರುತ್ತೆ. ಇವನ್ನ ನೋಡಿಬಿಟ್ಟು ಚಿಕ್ಕವನು ಸಹ ಅಮ್ಮ ನಾನು ಫ್ರೀ ಫೈರ್ ಆಡಬೇಕು, ನನಗೂ ಸ್ವಲ್ಪ ಹೊತ್ತು ಕೊಡು ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಹೊತ್ತು ಆಡ್ತಾನೆ. ಮತ್ತು ಅವ್ನು ಡ್ರಾಯಿಂಗ್ಸು, ಸ್ಕೆಚಿಂಗ್ ಎಲ್ಲನೂ ಮಾಡ್ತಾ ಇರ್ತಾನೆ. ಅವನದು ಹೋಮ್ವರ್ಕು ಮೊಬೈಲಲ್ಲಿ ಕಲಿಸ್ತಾರೆ. ಅವನದು ಹೋಮ್ವರ್ಕ್ ಎಲ್ಲನೂ ಮೊಬೈಲಿಂದನೇ ನಾನು ಮಾಡಿಸ್ತೀನಿ. ಸೊ ಈ ಥರ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ ನಾನು ರೆಗ್ಯುಲರಾಗಿ ರೊಟೀನ್ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ. ತುಂಬ ನಾನು ಮಾರ್ನಿಂಗ್ಸ್ದೇ ಯಾಕೆ ತೋರಿಸ್ತಿರ್ತೀನಿ ಅಂತ ಹೇಳಿದ್ರೆ, ಮಾರ್ನಿಂಗ್ ನನ್ನ ಫೋನು ಬ್ಯುಸಿ ಇರಲ್ಲ. ಅದಕ್ಕೆ ಮಾರ್ನಿಂಗ್ ವ್ಲಾಗ್ಸ್ನ ನಾನು ತುಂಬ ತೋರಿಸ್ತಾ ಇರ್ತೀನಿ. ಬಟ್ ಬೇಗನೆ ನಾನು ಇನ್ನೊಂದು ಮೊಬೈಲ್ ತೊಗೊತೀನಿ. ಆಮೇಲೆ ರೆಗ್ಯುಲರ್ ರೊಟೀನ್ ವ್ಲಾಗ್ಸ್ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಏನೇನು ಮಾಡ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ. ಅದ್ರ ಜೊತೆಗೆ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನು ಸಹ ಇನ್ನೂ ಡೀಟೇಲಾಗಿ ಎಲ್ಲ ಶೇರ್ ಮಾಡ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಪ್ರಾಕ್ಟಿಕಲ್ ಲೈಫ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಏನೇನು ಒಳ್ಳೆಯದಾಯಿತು, ಏನೇನು ಕೆಟ್ಟದಾಯಿತು ಅದ್ರ ಬಗ್ಗೆ ಎಲ್ಲನೂ ವಿಸ್ತಾರವಾಗಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಲೈಫು ತುಂಬ ಈಸಿ ಅನಿಸುತ್ತೆ, ದೂರದಿಂದ ಎಲ್ಲನೂ ಈಸಿ ಅನಿಸುತ್ತೆ. ಬಟ್ ಹತ್ರಕ್ಕೆ ಬಂದು ಆ ಫೇಸನ್ನು, ಆ ಲೈಫನ್ನು ಜೀವಿಸ್ತಾರಲ್ಲ, ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದ್ರ ಜೊತೆಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿನೂ ಸಹ ನೀವು ನೋಡ್ಬೋದು. ಮತ್ತು ನೀವೇನಾದರೂ ಕ್ವಶನ್ಸ್ ಕೇಳಿದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಅದಕ್ಕೆಲ್ಲನೂ ನಾನು ಉತ್ತರ ಕೊಡ್ತೀನಿ. ಈಗ ಬೆಳಗ್ಗೆ 10 ಗಂಟೆ ಆಗ್ತಾಯಿದೆ. ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿ ಮುಗಿಸಿದ ಮೇಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ಕೈ ಮುಗಿದು ಕಿಚನಲ್ಲಿ ಬಂದುಬಿಟ್ಟು ರೋಟಿ ಮಾಡ್ತಾಯಿದ್ದೀನಿ. ನಮ್ಮ ಯಜಮಾನ್ರೂ ಸಹ ಪೂಜೆ ಮಾಡ್ತಾ ಇದ್ದಾರೆ. ಅವ್ರದ್ದು ಫ್ರೀ ಆದಮೇಲೆ ಇಬ್ಬರು ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತೀವಿ. ನಾನು ಹೇಳ್ದಂಗೆ ನಿನ್ನೆದು ಸಬ್ಜಿ ಉಳಿದಿದೆ, ಅಂದರೆ ಏನಪ್ಪ ಮುಳ್ಳಂಗಿ ಪಲ್ಯ ಮಾಡಿದ್ದೆ ನಿನ್ನೆ ಮಧ್ಯಾಹ್ನ, ಮತ್ತು ರಾತ್ರಿ ಸೊಪ್ಪು ಸಾರು ಮಾಡಿದ್ದೆ, ಅದೆರಡು ಉಳಿದಿದೆ. ಅದ್ರ ಜೊತೆ ರೋಟಿನ ತಿಂತೀವಿ. ಪರಾಟ ಬೇಡ ಅಂತ ನಮ್ಮ ಯಜಮಾನ್ರು ಹೇಳಿದ್ರು, ಅದಕ್ಕೆ ಬೆಳಗ್ಗೆ ರೋಟಿ ಮಾಡ್ತಾಯಿದ್ದೀನಿ. ನಮ್ಮ ಹಳೆ ವೀಡಿಯೋಸಲ್ಲಿ ತುಂಬ ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಮಾಡಿದ್ರು, ಬೆಡ್ ಮೇಲೆ ಕೂತ್ಕೊಂಡು ಊಟ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅವಾಗಿಂದನೂ ನಾವು ಕೆಳಗಡೆ ಕೂತ್ಕೊಂಡೇ ಊಟ ಮಾಡ್ತೀವಿ, ಇಲ್ಲಾಂದರೆ ಸೋಫಾ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವಿ. ಒಂದೊಂದು ಸಲ ಆ್ಯಕ್ಚುಲಿ ಆಫ್ ಕ್ಯಾಮ್ರಾ ಬೆಡ್ ಮೇಲೂ ಸಹ ಕೂತ್ಕೊಂಡು ತಿಂತೀವಿ. ಅದು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ಸ್ಗೆ ರೂಢಿ ಆಗಿಬಿಟ್ಟಿದೆ. AC ಆನ್ ಮಾಡೋದು, ಬೆಡ್ ಮೇಲೆ ಕೂತ್ಕೊಳ್ಳೋದು, ಊಟ ಮಾಡೋದು, TV ನೋಡೋದು. ಸೊ ಇಲ್ಲಿನ ಕಲ್ಚರ್ ಅದು.
ಬಟ್ ನಾನು ಸೌತ್ ಇಂಡಿಯನ್ ಆಗಿ ನಿಮ್ಮ ಒಂದು ಅನಿಸಿಕೆಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಸ್ಟ್ರಿಕ್ಟಾಗಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ ಮನೆಯಲ್ಲಿ. ಎಲ್ಲರೂ ಫಾಲೋ ಮಾಡ್ತಾರೆ, ಬಟ್ ಒಂದೊಂದು ಸಲ ಅದು ರೂಢಿ ಆಗಿಬಿಟ್ಟಿದೆ ಅಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಬೆಡ್ ಮೇಲೆ ಕುತ್ಕೊಂಡು ತಿಂದ್ಬಿಡ್ತೀವಿ. ದೇವರೇ ಏನು ಕಾಯಿಲೆ ಕೊಡಬೇಡಪ್ಪ ಅಂತಲೂ ಪ್ರೇ ಮಾಡ್ತೀವಿ ಅವಾಗ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ 1:30 ಆಗ್ತಾ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ಮೇಲೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋದರು. ಆಮೇಲೆ ನಾನು ಸ್ವಲ್ಪ ಹೊತ್ತು ಮೊಬೈಲ್ನ ಬ್ರೌಸ್ ಮಾಡಿಬಿಟ್ಟು ಮಲ್ಕೊಂಡೆ. ಆವಾಗ ಮಲಗ್ದವಳು, ಇವಾಗ ಎದ್ದಿದ್ದೀನಿ. ಇನ್ನೇನು ಅರ್ಧ ಗಂಟೆಯಲ್ಲಿ ಮಕ್ಕಳು ಸ್ಕೂಲಿಂದ ಮನೆಗೆ ಬರ್ತಾರೆ. ಸೊ ಅವ್ರು ಬರೋತ್ತಷ್ಟಿಗೆ ಲಂಚ್ನೂ ಸಹ ರೆಡಿ ಮಾಡಬೇಕು. ಬನ್ನಿ ಕಿಚನಲ್ಲಿ ಹೋಗೋಣ, ಏನು ಈಸಿಯಾಗಿ ಆಗುತ್ತೋ ಆ ಲಂಚ್ನ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಲಂಚಲ್ಲಿ ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ಬೇಗ ಆಗಿಬಿಡುತ್ತೆ, ಅಟ್ ದಿ ಸೇಮ್ ಟೈಮ್ ತುಂಬ ರುಚಿಯಾಗಿಯೂ ಸಹ ಇರುತ್ತೆ. ಸೊ ಅದಕ್ಕೆ 4 ಟೊಮೆಟೋಸ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪುದು ಸ್ಟೆಮ್ಸ್ ಇರುತ್ತೆ ಅಲ್ಲ, ಅದನ್ನು ಸಹ ಆ್ಯಡ್ ಮಾಡಿದ್ದೀನಿ. ಎರಡನ್ನೂ ಸೇರಿಸಿ ಬಾಯ್ಲ್ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ಇಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಜೀರಿಗೆ, ಮೆಂತ್ಯ ಮತ್ತು ಮೆಣಸು, ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ತಣ್ಣಗಾದಮೇಲೆ ಚೆನ್ನಾಗಿ ಇದೇ ನೀರಲ್ಲಿನೇ ಮ್ಯಾಶ್ ಮಾಡಬೇಕು. ಆಮೇಲೆ ಒಗ್ಗರಣೆ ಕೊಡಬೇಕು. ಇದನ್ನು ಪೌಡರ್ ಮಾಡ್ಕೊಳ್ಳೋಣ ಮಿಕ್ಸಿಯಲ್ಲಿ. ಇಲ್ಲಿ ನೋಡಿ, ಟೊಮೆಟೋಸ್ನ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ ಕ್ವಿಕ್ಕಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಲ್ಲ, ಕೈಯಲ್ಲಿ ಮ್ಯಾಶ್ ಮಾಡೋದಕ್ಕೆ ಬಿಸಿ ಬಿಸಿಯಾಗೇ ಇದೆ. ಅದಕ್ಕೆ ಇದರ ಹೆಲ್ಪಿಂದ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕೋಣ ಫಸ್ಟು, ಸ್ವಲ್ಪ ಮೆಂತ್ಯ, ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮೂರನ್ನ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಬೆಳ್ಳುಳ್ಳಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಅರಿಶಿನ ಮತ್ತು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೌಡರು, ಜೀರಿಗೆ, ಮೆಣಸು ಮತ್ತು ಮೆಂತ್ಯ, ಈ ಮೂರೊಂದು ಪೌಡರು ಇದರಲ್ಲಿ ಆ್ಯಡ್ ಮಾಡೋಣ. ಪೌಡರ್ ಆ್ಯಡ್ ಮಾಡಿದ ತಕ್ಷಣ ಘಮ ಅಂತ ವಾಸನೆ ಬರ್ತಾ ಇದೆ. ಇವಾಗ ಈ ಟೊಮೆಟೊ ರಸನ ಇದರಲ್ಲಿ ಒಗ್ಗರಣೆಯಲ್ಲಿ ಆ್ಯಡ್ ಮಾಡೋಣ. ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಕುದಿ ಬಂದರೆ ರಸ ರೆಡಿ ಆಗಿಬಿಡುತ್ತೆ. ಸೊ ಟೊಮೆಟೊ ರಸಮ್ ರೆಡಿ ಆಗಿಬಿಟ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ದೇನೆ. ಮುಚ್ಚಿಬಿಡೋಣ, ಇನ್ನೇನು ಮಕ್ಕಳು ಬಂದುಬಿಡ್ತಾರೆ ಸ್ಕೂಲಿಂದ. ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಕ್ಲೀನ್ ಮಾಡಬೇಕು. ನೋಡಿ, ಬಂದೇ ಬಿಟ್ಟಿದ್ದಾರೆ ಇಬ್ಬರೂ. ಹೆಂಗೆ ನೋಡಿ, ನನಗೇನೋ ಸರ್ಪ್ರೈಸ್ ಕೊಡಬೇಕು ಅಂತ ಮೆತ್ತಗೆ ಮಾತಾಡ್ಕೊತಾ ಇದ್ದ. ये बाहर रख के क्यों आ गया? वो लेके आ जाओ अंदर, कोई लेके चले जाएंगे. मेरे स्केट्स कहाँ हैं? दो वो पकड़ना बेटा. खाता नहीं पकड़ूंगा. आपने बताऊं, मैं ना स्केच बना रहा था. हाँ. मैम ने मेरे को बुलाया, सी हाउ मंकी रथ इज डूइंग हिज स्केचेस. और क्या मैम ने कहा, सी हिज स्केचेस. हाँ. सी शी सब शी बोलते हैं. हाँ. ಕ್ಲಾಪಿಂಗ್ करवाई. ಸೊ ಫ್ರೆಂಡ್ಸ್, ಇವತ್ತಿನ ಈ ದಿನ ಇತ್ತು, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ. ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.